ರಾಜ್ಯದಲ್ಲಿ ರಸ್ತೆಗಿಳಿಯುತ್ತಾ ಭಾರತ್ ಟ್ಯಾಕ್ಸಿ ಸೇವೆ ರಾಜ್ಯದಲ್ಲಿ ಪ್ರಾರಂಭ. ರಾಜ್ಯ ಸಾರಿಗೆ ಒಕ್ಕೂಟದಿಂದ ಸರ್ಕಾರದ ಮೇಲೆ ಒತ್ತಡ. ಈಗಾಗಲೇ ಭಾರತ್ ಟ್ಯಾಕ್ಸಿ ಸೇವೆಗೆ ಚಾಲನೆ ನೀಡಿರುವಂತಹ ಸರ್ಕಾರ ಓಲಾ ಊಬರ್ ದರಕ್ಕಿಂತ ಅಗ್ಗದರದಲ್ಲಿ ಭಾರತ್ ಟ್ಯಾಕ್ಸಿ ಲಭ್ಯ. ಭಾರತದಲ್ಲಿ ಜಾರಿಗೆ ಬರುತ್ತಾ ಭಾರತ್ ಟ್ಯಾಕ್ಸಿ ಸೇವೆ ರಾಜ್ಯದಲ್ಲಿ ಪ್ರಾರಂಭ ಮಾಡುವುದಕ್ಕೆ ಒತ್ತಡಗಳು ಹೆಚ್ಚಾಗ್ತಾ ಇದೆ. ಈಗಾಗಲೇ ಭಾರತ್ ಟ್ಯಾಕ್ಸಿ ಸೇವೆಗೆ ಚಾಲನೆ ನೀಡಿರುವ ಸರ್ಕಾರ ಓಲಾ ಊಬರ್ ದರಕ್ಕಿಂತ ಅಗ್ಗದರದಲ್ಲಿ ಭಾರತ್ ಟ್ಯಾಕ್ಸಿ ಲಭ್ಯ. ಪ್ರಯಾಣಿಕರು ಚಾಲಕರಿಂದ ಸುಲಿಗೆ ಮಾಡ್ತಿರುವ ಓಲಾ ಊಬರ್ ಭಾರತ್ ಟ್ಯಾಕ್ಸಿ ರಾಜ್ಯದಲ್ಲಿ ಆರಂಭ ಆಗೋದಕ್ಕೆ ಮನವಿ ಮಾಡಿದ ಒಕ್ಕೂಟ. ಕೆಲ ದಿನಗಳ ಹಿಂದೆ ದೆಹಲಿಯಲ್ಲಿ ಭಾರತ್ ಟ್ಯಾಕ್ಸಿಗೆ ಚಾಲನೆ ನೀಡಿರುವಂತಹ ಶಾ ಅಂತ ಬರೆದು ಮುಂದಕ್ಕೆ ಏನಾದರೂ ಹಾಕ್ರು. ಭಾರತ್ ಟ್ಯಾಕ್ಸಿ ಆರಂಭ ಮಾಡುವಂತೆ ಒತ್ತಡಗಳು ಹೆಚ್ಚಾಗಿದೆ. ಭಾರತ್ ಟ್ಯಾಕ್ಸಿ ರಾಜ್ಯದಲ್ಲಿ ಆರಂಭ ಆದರೆ ಓಲಾ ಊಬರ್ಗೆ ಹಿನ್ನಡೆಯಾಗಬಹುದು. ಬಹುಮಹಡಿ ಕಟ್ಟಡವೊಂದರ ಮಾಲೀಕ ಅದರ ಕೆಳ ಅಂತಸ್ತಿನ ಮಹಡಿಯಲ್ಲಿ ಕೂತು ಊಬರನ್ನು ಆನ್ ಮಾಡಿಕೊಂಡು ಲೊಕೇಶನ್ ಹೊಡೆದು ಎಂಟರ್ ಹೊಡೆದು ಬಿಟ್ರೆ ಆತನಿರುವ ಕೆಳಮಹಡಿಯ ಬಾತ್ರೂಮ್ವರೆಗೂ ಬಂದು ಗಾಡಿ ನಿಲ್ಲುತ್ತೆ. ಇದು ಊಬರ್ನ ಸರ್ವಿಸ್. ಇನ್ನು ಈ ಊಬರು ಓಲಾಗಳಂತಹ ಆನ್ಲೈನ್ ಟ್ಯಾಕ್ಸಿ ಅದಕ್ಕೆ ಟಕ್ಕರ್ ಕೊಡೋದಕ್ಕೆ ಭಾರತ್ ಟ್ಯಾಕ್ಸಿ ಅದರ ದರವೂ ಅಗ್ಗ, ಅದರ ಸ್ಪೀಡು ಕೂಡ ಅತಿ ವೇಗ. ನೀವು ಬುಕ್ ಮಾಡಿದ ಕೆಲವೇ ಸೆಕೆಂಡ್ಗಳಲ್ಲಿ ಬಂದ್ಬಿಡುತ್ತೋ ಏನು. ಈಗಾಗಲೇ ದೆಹಲಿಯಲ್ಲಿ ಅದರ ಚಾಲ್ತಿ ಇದೆ. ದೆಹಲಿಯಲ್ಲಿ ಚಾಲನೆ ಮಾಡಿದ್ದು ಅಮಿತ್ ಶಾ. ದೆಹಲಿಯಲ್ಲಿ ಚಾಲನೆ ಕೊಟ್ಟರು. ಈಗ ಬೆಂಗಳೂರಿನಲ್ಲೂ ಕೂಡ ಅದು ಬರಲಿ ಅಂತ ಹೇಳಿ ಸರ್ಕಾರ ಒತ್ತಡ ಹಾಕಬೇಕು ಅಂತ ಹೇಳಿ ಕೆಲವೊಂದು ಒಕ್ಕೂಟಗಳು ಒತ್ತಡವನ್ನು ಹೇರ್ತಾ ಇದೆ. ಭಾರತ್ ಟ್ಯಾಕ್ಸಿ ರಾಜ್ಯದಲ್ಲಿ ಆರಂಭಿಸಲು ಮನವಿ ಮಾಡಿದ ಒಕ್ಕೂಟ ಕೆಲ ದಿನಗಳ ಹಿಂದೆ ದೆಹಲಿಯಲ್ಲಿ ಭಾರತ್ ಟ್ಯಾಕ್ಸಿಗೆ ಚಾಲನೆ ನೀಡಿರುವಂತಹ ಭಾರತ್ ಟ್ಯಾಕ್ಸಿ ಆರಂಭ ಮಾಡುವಂತೆ ರಾಜ್ಯ ಸಾರಿಗೆ ಮಂತ್ರಿಗೆ ಮನವಿ. ಭಾರತ್ ಟ್ಯಾಕ್ಸಿ ರಾಜ್ಯದಲ್ಲಿ ಆರಂಭವಾದರೆ ಓಲಾ ಊಬರ್ಗೆ ಹೊಡೆತ ಕಟ್ಟಿಟ್ಟ ಬುತ್ತಿ. ರಾಜ್ಯದಲ್ಲಿ ಪ್ರಯಾಣಿಕರಿಂದ ಸುಲಿಗೆ ಮಾಡುತ್ತಿರುವ ಅಗ್ರಿಗೇಟರ್ ಕಂಪನಿಗಳು ಓಲಾ ಊಬರ್ ಆಟಕ್ಕೆ ರೋಸಿ ಹೋಗಿರುವ ಡ್ರೈವರ್ಸ್ ಮತ್ತು ಪ್ರಯಾಣಿಕರು ಈ ಮಧ್ಯೆ ಭಾರತ್ ಟ್ಯಾಕ್ಸಿ ಬಂದರೆ ನಿಜಕ್ಕೂ ಕೂಡ ಇವರು ಮಕಾಡ ಮಲಗ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.